ಆಶೆಗಳ ಕೆಲಸದಿಂದ ತೆಗೆಯಬಾರದು. ಆಶೆಗಳನ್ನು ವಜಾಗೊಳಿಸಬಾರದು. ಈ ಕೂಡಲೇ ಕೆಲಸಕ್ಕೆ ತೆಗೆದುಕೊಳ್ಳಿ. ವಜಾಗೊಳಿಸುತ್ತಿರುವ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ. ಆಶಯಗಳ ಕುಟುಂಬವನ್ನು ಬೀದಿಗೆ ತರುತ್ತಿರುವ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ. ಇನ್ನೂರು ಮಾಡಬಾರದು. ತೆಗೆದುಕೊಳ್ಳಿ. ಹಿಂಪಡೆಯಿರಿ. ಹೋರಾಟಕ್ಕೆ ಮುಂದಾಗಿ ಜನಸಂಖ್ಯೆ ಹೆಸರಿನಲ್ಲಿ ಆಶೆಗಳನ್ನು ಕೆಲಸದಿಂದ ತೆಗೆಯುವುದನ್ನು ಒಪ್ಪೋದಿಲ್ಲ. ಜನಸಂಖ್ಯೆ ಹೆಸರಿನಲ್ಲಿ ಆಶೆಗಳನ್ನು ಕೆಲಸದಿಂದ ತೆಗೆಯುವುದನ್ನು ಒಪ್ಪೋದಿಲ್ಲ. ತರ್ಕಬದ್ಧ ಆದೇಶ ಆಶಾ ಕಾರ್ಯಕರ್ತರನ್ನು ಕೆಲಸದಿಂದ ವಜಾಗೊಳಿಸುವುದನ್ನು ಒಪ್ಪೋದಿಲ್ಲ. ಆಶಾ ಕಾರ್ಯಕರ್ತರನ್ನು ಕೆಲಸದಿಂದ ವಜಾಗೊಳಿಸುವುದನ್ನು ಒಪ್ಪೋದಿಲ್ಲ. ಆಶಾ ಕಾರ್ಯಕರ್ತರನ್ನು ಮತ್ತೆ ಬೀದಿಗಿಳಿಸಿದ ಸರ್ಕಾರಕ್ಕೆ ಧಿಕ್ಕಾರ. ಆಶಾ ಕಾರ್ಯಕರ್ತರನ್ನು ಮತ್ತೆ ಬೀದಿಗಿಳಿಸಿದ ಆರೋಗ್ಯ ಇಲಾಖೆಗೆ ಧಿಕ್ಕಾರ. ಆರೋಗ್ಯವನ್ನು ನಿರ್ಲಕ್ಷಿಸಿ ಧಿಕ್ಕಾರ. ತರ್ಕಬದ್ಧ ಆದೇಶ ಈ ಕೂಡಲೇ ವಾಪಸ್ಸಾಗಲಿ. ಎಲ್ಲಿಯವರೆಗೂ ಹೋರಾಟ? ಜಿಂದಾಬಾದ್. ಜಿಂದಾಬಾದ್. ಆಶೆಗಳ ಒಕ್ಕಟ್ಟು ಹೋರಾಟ ಚಿರಾಯುವಾಗಲಿ. ಆಶೆಗಳೇ ಒಂದಾಗಿ. ಬೇಕೇ ಬೇಕು. ಏತಕ್ಕಾಗಿ ಹೋರಾಟ? ಎಲ್ಲಿಯವರೆಗೂ ಹೋರಾಟ? ಆಶಾ ಕಾರ್ಯಕರ್ತರ ತರ್ಕಬದ್ಧಗೊಳಿಸುವ ಹೆಸರಿನಲ್ಲಿ ವಜಾಗೊಳಿಸುವುದನ್ನು ಒಪ್ಪೋದಿಲ್ಲ. ತರ್ಕಬದ್ಧ ಆದೇಶ ಈ ಕೂಡಲೇ ಆಶೆಗಳನ್ನು ಈ ಕೂಡಲೇ ಕಾಯಂಗೊಳಿಸಿ. ಆಶೆಗಳೇ ಒಂದಾಗಿ. ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘ AIUTUC ಬಳ್ಳಾರಿ ಜಿಲ್ಲಾ ಸಮಿತಿ ವತಿಯಿಂದ ಈ ಒಂದು ಆಶಾ ಕಾರ್ಯಕರ್ತೆಯರ ಅನಿರ್ದಿಷ್ಟ ಹೋರಾಟನ ಕೈಗೆತ್ತಿಕೊಂಡಿದ್ದೀವಿ. ಮುಖ್ಯವಾಗಿ ಈ ಸಂದರ್ಭದಲ್ಲಿ ಆಶಾ ಕಾರ್ಯಕರ್ತೆಯರು ಕಳೆದ 17-18 ವರ್ಷದಿಂದ ಏನು ಸೇವೆ ಸಲ್ಲಿಸಿದ್ದಾರೆ. ಕೊರೋನಾ ಸಂದರ್ಭ ಆಗಿರ್ಬೋದು, ಅದು ಉಳಿದಂಥ ಎಲ್ಲ ಸೇವೆಗಳು ಇವತ್ತು ಆರೋಗ್ಯ ಸೇವೆಗಳನ್ನ ಸರ್ಕಾರ ಆರೋಗ್ಯ ಇಲಾಖೆ ತಗೊಂಡಿದೆ. ನಾವು ತೀರಾ ತಳಹಂತದಲ್ಲಿರುವಂಥ ಬಡ ಜನತೆಗೆ, ಅದೇ ರೀತಿ ನಗರ ಪ್ರದೇಶದ ಕೊಳಚೆ ಪ್ರದೇಶದ ಜನತೆಗೆ ಆರೋಗ್ಯ ಸೇವೆನ ಕೊಟ್ಟುಬಿಟ್ಟು ಇವತ್ತು ಇಡೀ ಒಂದು ಏರಿಯಾ ಅಥವಾ ಗ್ರಾಮದ ಮಗಳಾಗಿ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಈಗ 17-18 ವರ್ಷದಿಂದ ಕೆಲಸ ಮಾಡೋದು ತಗೊಂಡು ಅಷ್ಟೇ ಅಲ್ಲ, ಇವತ್ತು ಆಶಾ ಕಾರ್ಯಕರ್ತೆಯರು ಕೆಲಸ ಮಾಡೋದಕ್ಕಾಗಿಯೇ ಆಶಾ ಕಾರ್ಯಕರ್ತೆಯರ ಒಂದು ಸೇವೆ ಏನಿದೆ ಅಲ್ಲಿಂದಾಗಿಯೇ ಶಿಶು ಮರಣ, ತಾಯಿ ಮರಣ ಕಡಿಮೆ ಆಗಿದೆ ಅಂತ ಆರೋಗ್ಯ ಇಲಾಖೆಯ ವರದಿಗಳೇ ಹೇಳ್ತವೆ. ಎಲ್ಲ ಒಂದು ಆರೋಗ್ಯ ಸೂಚಿ ಮಾಪಕಗಳು ಹೆಚ್ಚಾಗಿದೆ ಅಂತಂದರೆ ಆಶಾ ಕಾರ್ಯಕರ್ತೆಯರ ಸೇವೆಯಿಂದ ಅಂತೇಳಿ. ಇಷ್ಟೆಲ್ಲ ಇರಬೇಕಾದ್ರೆ, ಆರೋಗ್ಯ ಸೂಚಿ ಮಾಪಕಗಳು ಹೆಚ್ಚಾಗ್ತಿರ್ಬೇಕಾದ್ರೆ ಆಶಾ ಕಾರ್ಯಕರ್ತೆಯರನ್ನ ತೆಗೆಯೋದು ಅಂತಂದರೆ ಜನಸಾಮಾನ್ಯರ ಆರೋಗ್ಯನ ನಿರಾಕರಣೆ ಮಾಡ್ತಿದ್ದಾರೆ. ಬಡ ಜನತೆಗೆ ಆರೋಗ್ಯ ಕೊಡದಂಗೆ ದೂರ ತಳ್ತಾ ಇದ್ದಾರೆ, ಬಡವರಿಗೆ ಅನ್ಯಾಯ ಮಾಡ್ತಿದ್ದಾರೆ. ಇಷ್ಟು ಇವತ್ತು ಹೆಣ್ಮಕ್ಳು ಏನು ಕೆಲಸ ಮಾಡ್ತಿದ್ದಾರೆ, ಒಂಟಿ ಹೆಣ್ಮಕ್ಳು, ಏನೋ ಸಾಕಷ್ಟು ಹಿಂದುಳಿದಂಥ ಹೆಣ್ಮಕ್ಳನ್ನ ಈ ಕೆಲಸಕ್ಕೆ ತಗೊಂಡಿದ್ದಾರೆ. ಅಂಥವ್ರಿಗೆ ಕೂಡ ಇವತ್ತು ಕೆಲಸ ಇಲ್ದಂಗೆ 18 ವರ್ಷ ಕೆಲಸ ಮಾಡಿಸ್ಕೊಂಡು ಇವತ್ತು ಬೀದಿಗೆ ತಳ್ತಾ ಇರೋದನ್ನ ನಾನು ಉಗ್ರವಾಗಿ ಖಂಡಿಸ್ತೀನಿ. ಈ ಒಂದು ಆದೇಶನ ಕೂಡಲೇ ವಾಪಸ್ ತಗೋಬೇಕಂತಂದು ಆಗ್ರಹ ಮಾಡ್ತಾ ಇದ್ದೀವಿ. ವಾಪಸ್ ತಗೊಂಡಿಲ್ಲ ಅಂದ್ರೆ ಅನಿರ್ದಿಷ್ಟ ಹೋರಾಟ ನಾವು ಮಾಡ್ತಾ ಇದ್ದೀವಿ. ಮುಂದೆ ಕೂಡ ಉನ್ನತ ಹಂತದ ಹೋರಾಟಕ್ಕೆ ನಾವು ಸಜ್ಜಾಗ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳೋಕೆ ಇಷ್ಟಪಡ್ತಾ ಇದ್ದೀವಿ. ಈ ನಾಗಲಕ್ಷ್ಮಿ